ಒಂದು ಸುಂದರವಾದ ರಾಮಪುರ ಎಂಬ ಹಳ್ಳಿಯಲ್ಲಿ ಒಬ್ಬ ವಯಸ್ಸಾದ ತಾಯಿ, ಅವರ ಹೆಸರು ಮೀನಾಕ್ಷಮ್ಮ ಅಂತ. ಮೀನಾಕ್ಷಮ್ಮಗೆ 4 ಜನ ಗಂಡು ಮಕ್ಕಳು. ಮೊದಲನೇ ಮಗ ರಾಮ, ಎರಡನೇ ಮಗ ಲಕ್ಷ್ಮಣ, ಮೂರನೇ ಮಗ ಸೋಮಣ್ಣ ಹಾಗೂ ಕೊನೆಯದಾಗಿ ಕುಮಾರ್ ಅಂತ. ಮೊದಲ 3 ಜನ ಮಕ್ಕಳು ಮದುವೆಯಾಗಿರ್ತಾರೆ. ಮೀನಾಕ್ಷಮ್ಮಗೆ 3 ಸೊಸೆಯಂದಿರು ಇರ್ತಾರೆ. ಸ್ವಲ್ಪ ಹೊಲಗದ್ದೆ ಮತ್ತೆ ಮನೆ ಇರುತ್ತೆ. ಅವರ 3 ಮಕ್ಕಳು ಅಮ್ಮನ ಕಷ್ಟಕ್ಕೆ ಜೊತೆಯಾಗಿ ನಿಲ್ತಾರೆ. ಹೊಲಗದ್ದೆಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆದ್ರೆ ಕುಮಾರ್ ಯಾವುದೇ ಕೆಲಸಕ್ಕೆ ಬಾರದ ಸೋಂಬೇರಿಯಾಗಿರ್ತಾನೆ. ಇವನು ಓದೋದು, ಊರು ಸುತ್ತೋದು ಬಿಟ್ರೆ ಏನೂ ಮಾಡ್ತಿರ್ಲಿಲ್ಲ. ಮೀನಾಕ್ಷಮ್ಮ ಗಂಡನ್ನ ಕಳ್ಕೊಂಡು ಹೇಗೋ ಕಷ್ಟಪಟ್ಟು ತನ್ನ ಮಕ್ಕಳನ್ನ ಸಾಕಿರ್ತಾಳೆ. ಕುಮಾರ್ ಓದೋದು ಅವನ ಅಣ್ಣಂದಿರಿಗೆ ಇಷ್ಟವಿರುವುದಿಲ್ಲ. ಆದ್ದರಿಂದ ಅವನ ಕಾಲೇಜು ಬಿಡಿಸುವುದಾಗಿ ಅಮ್ಮನ ಬಳಿ ಹೇಳುತ್ತಾರೆ. ಆದರೆ ಕುಮಾರ್ ಮಾತ್ರ ಯಾರೂ ಹೇಳಿಯೂ ಕೇಳುವುದಿಲ್ಲ. ಹಾಗೂ ಹೀಗೂ PUC ಮುಗಿಸುತ್ತಾನೆ. ಕುಮಾರ್ ಕಾಲೇಜ್ ಬಿಟ್ರೂ ಓದೋದು ಮಾತ್ರ ಬಿಡೋದಿಲ್ಲ. ಕುಂತ್ರು ನಿಂತ್ರು ಬುಕ್ ಹಿಡ್ಕೊಂಡೇ ಇರ್ತಾನೆ. ಅದನ್ನು ನೋಡಿದ ಅವನ ಅಣ್ಣಂದಿರಿಗೆ ಕೋಪ ಬರುತ್ತೆ. ಒಂದಿನ ಮನೆಗ್ ಬಂದು, ಅತ್ತಿಗೆ ಯಾರಿದ್ದೀರಿ, ಊಟ ಹಾಕ್ಕೊಡ್ತೀರಾ ಅಂತ ಕೇಳ್ತಾನೆ. ಅವರ ಅತ್ತಿಗೆ ಕೋಪದಿಂದ, ಊರು ಸುತ್ಕೊಂಡ್ ಬಾ, ನಿಂಗೂಟ ಹಾಕ್ತೀವಿ, ಯಾವುದೇ ಕೆಲ್ಸ ಮಾಡಲ್ಲ, ಏನಿಲ್ಲ, ಊಟಕ್ಕೆ ದಂಡ, ಭೂಮಿಗೆ ಭಾರ, ಏನ್ ಹಣೆ ಬರಹೋ ಏನೋ, ಥೂ ಅಂತ ಬೈತಿರ್ತಾರೆ. ಅದನ್ನು ಕೇಳಿದ ಅಮ್ಮ ಕುಮಾರ್ ಬಳಿ ಬಂದು, ಏನಿದು, ಇಷ್ಟೆಲ್ಲ ನಿಮ್ಮ ಅತ್ತಿಗೆರ್ ಬೈತಿದ್ರು ಸುಮ್ನಿದ್ಯಲ್ಲೋ, ಏನೂ ಅನಿಸ್ತಿಲ್ವೇನೋ ನಿನ್ಗೆ, ಯಾಕೋ ಹೀಗ್ ನನ್ ಹೊಟ್ಟೆ ಉರಿಸ್ತೀಯ ನೋಡು, ನಿಮ್ಮಣ್ಣಂದಿರ್ನ ನೋಡ್ ಕಲಿಯೋ ಅಂತ ಅಳ್ತಿರ್ತಾಳೆ. ಅದಕ್ಕೆ ಕುಮಾರ್ ಹೇಳ್ತಾನೆ, ಅಯ್ಯೋ ಬಿಡಮ್ಮ, ಅವ್ರು ಬೈದ್ರು ಅಂತ ಹೇಳ್ತಾ ನೀನ್ ಬೈಬೇಡ, ಬೈದ್ಲೆ ಬೈಕೊಳ್ಳಿ ಅಂತ ಹೇಳಿ ಮನೆಯಿಂದ ಹೊರಗೋಗ್ತಾನೆ. ಅವನ ಅಣ್ಣಂದಿರು ಇವನ ಹೀಗೆ ಬಿಟ್ರೆ ಸರಿಯಿಲ್ಲ, ಒಂದು ಮದುವೆ ಮಾಡಿದ್ರೆ ಬುದ್ಧಿ ಕಲಿತಾನೆ ಅಂತ ಪಕ್ಕದ ಊರಿನಾಗಿ ಒಂದು ಹುಡುಗಿ ನೋಡಿ ಮದುವೆ ಮಾಡ್ತಾರೆ. ಆದ್ರೂ ಕುಮಾರ್ಗೆ ಜವಾಬ್ದಾರಿ ಬರೋದಿಲ್ಲ. ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅವನ ಅಣ್ಣಂದಿರು, ಅತ್ತಿಗೇರು ಸೇರಿ ಅವನ ಸಾಕೋದು ಅಲ್ಲದೆ ಇವಾಗ ಇವನ ಹೆಂಡತಿನೂ ಸಾಕೋಬೇಕು. ಮುಂದೆ ಅವನ ಮಕ್ಕಳು ಮರಿನೆಲ್ಲ ಸಾಕೋ ಹಣೆ ಬರಹ ನಮಗ್ ಬೇಡ ಅಂತ ಹೇಳಿ ಅವನ ಬೇರೆ ಮನೆ ಮಾಡಿ ಹೊರಗೆ ಹಾಕ್ತಾರೆ. ಅವನ ಜೊತೆ ಅಮ್ಮನನ್ನು ಕಳಿಸ್ತಾರೆ. ಆದ್ರೂ ಸಹ ಕುಮಾರ್ ಚಿಂತೆಯೇ ಮಾಡೋದಿಲ್ಲ. ಅದಕ್ಕೂ ಇವನಿಗೂ ಸಂಬಂಧವೇ ಇಲ್ಲದ ಹಾಗೆ ಇರ್ತಿದ್ದ. ಅವನ ಅಮ್ಮ 4 ಮನೆ ಕೆಲಸ ಮಾಡಿ ಅಷ್ಟೋ ಇಷ್ಟೋ ಅಕ್ಕಿ ಬೇಳೆ ತಂದಿದ್ರಲ್ಲಿ ಕುಮಾರ್ನ ಹೆಂಡತಿ ಮಾಡಿ ಹಾಕ್ತಾಳೆ. ಇದ್ರೆ ತಿಂತಿದ್ದ, ಇಲ್ಲ ಅಂದ್ರೆ ಸುಮ್ನೆ ಇರ್ತಿದ್ದ ಕುಮಾರ್. ಅಂದು ರಾತ್ರಿ ಎಲ್ಲರೂ ಮಲಗಿದ್ರು. ಕುಮಾರ್ಗೆ ಒಂದು ಕನಸು ಬೀಳುತ್ತೆ. ತಾನು ಒಂದು ಕಾಗಡಿಯ ಮೇಲೆ 7 ಜನ ಹೆಂಡತಿಯರ ಜೊತೆ ಕುಳಿತು ತೊಗುವ ಹಾಗೆ ಕಾಣುತ್ತಾನೆ. ಸುಮಾರು ಮಧ್ಯರಾತ್ರಿ 12 ಗಂಟೆ ಸಮಯ. ಅವನಿಗೆ ಎಚ್ಚರವಾಗಿ ಅವನು ಅವನ ಅಮ್ಮನ ಬಳಿ ಹೋಗಿ ಮಲಗಿದ್ದ ಅಮ್ಮನನ್ನು ಎಬ್ಬಿಸ್ತಾನೆ. ಅಮ್ಮ ಹೇಳ್ತಾರೆ, ಯಾಕೋ ಇಷ್ಟೊತ್ತಲ್ಲಿ ಬಂದಿದೀಯಾ, ಏನಾಯ್ತು ಅಂತ ಕೇಳ್ತಾರೆ. ಅದಕ್ಕೆ ಕುಮಾರ್ ಹೇಳ್ತಾನೆ, ಅವ್ವಾ, ನಂಗೊಂದ್ ಕನ್ಸ್ ಬಿತ್ತು, ಅದ್ರಲ್ಲಿ ನಾನ್ ರಾಜ್ಕುಮಾರ್ನಂತೆ 7 ಜನ ಹೆಂಡ್ತಿಯರ್ ಜೊತೆ ಕುಳಿತು ತೂಗುವ ಹಂಗೆ ಕಂಡೆ ಕಣವ್ವಾ ಅಂತ. ಅದಕ್ಕೆ ಅವನಮ್ಮ ತುಸು ನಕ್ಕು, ನಿನ್ ಯೋಗ್ಯತೆಗೆ ಕಟ್ಕೊಂಡಿರೋ ಒಬ್ಳು ಹೆಂಡ್ತಿಗೆ ಉಣ್ಣೋಗ್ ತಂದ್ಹಾಕ್ದೇ ಇದ್ರೂ 7 ಜನ ಹೆಂಡ್ತಿಯರಂತೆ ಇವನ್ ಮೂತಿಗೆ ಅಂತ ಕುಮಾರ್ನ ಮೂತಿಗೆ ತಿವಿತಾರೆ. ಅದಕ್ಕೆ ಕುಮಾರ್, ನಾನ್ ಹೇಳೋನ್ನ ನಮ್ಮವ್ವ ನಂಬ್ತಾ ಇಲ್ವಲ್ಲ, ಏನ್ ಮಾಡೋದ್ ನಾನಿವಾಗ, ಛೆ, ನನ್ ಮೂತಿಗ್ ತಿವ್ದ್ಬಿಟ್ಲಲ್ಲ ನಮ್ಮವ್ವ. ಇಲ್ಲ, ನಾನಿನ್ಮೇಲೆ ಇಲ್ಲಿರೋ ಕಾಲ, ನಾನು ನನ್ನ ಹೆಂಡ್ತಿನ ಕರ್ಕಂಡು ಎಲ್ಲರ ಹೊಂಟೊಯ್ತೀನು ಅಂತ ಯೋಚನೆ ಮಾಡ್ಕೊಂಡು ಅವನ್ ಹೆಂಡ್ತಿ ನೆಪ್ಸ್ಕೊಂಡು ರಾತ್ರೋರಾತ್ರಿ ಮನೆ ಬಿಟ್ಟು ಕುಮಾರ್ ಅವನ್ ಹೆಂಡ್ತಿ ಜೊತೆಗೆ ಹೋಗ್ತಿರ್ತಾನೆ.